ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಮುಂಬರಲಿರುವಂಥ ಹಿಂದುಳಿದ ವರ್ಗಗಳ ತಾಲೂಕು ಕಲ್ಯಾಣ ಅಧಿಕಾರಿ ಹುದ್ದೆಯ ನಿರ್ದಿಷ್ಟ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಒಂದು ಅಭ್ಯಾಸ ಮಾಡೋಣ. ಇದು ಕಳೆದ ಮಾರ್ಚ್ ತಿಂಗಳಲ್ಲಿ ಕನ್ಫರ್ಮ್ ಆಗಿತ್ತು. ನಾನ್ HK 21, HK 19 ಒಟ್ಟು 40 ಹುದ್ದೆಗಳಿಗೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಿದ್ಯಾಶಾರದಿ ವತಿಯಿಂದ ಈಗಾಗಲೇ ಆನ್ಲೈನ್ ಬ್ಯಾಚ್ ಕೋರ್ಸನ್ನು ಪ್ರಾರಂಭ ಮಾಡಿದ್ವಿ. ಈಗ ಫಸ್ಟ್ ಬ್ಯಾಚ್ ಮುಗಿದಿರುವಂಥದ್ದು ಮತ್ತು ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಮಾಡುವಂಥದ್ದು ನಾಳೆಯಿಂದ ಜುಲೈ 8ರಿಂದ. ಇದಕ್ಕೆ ಫೀಸ್ ಬಂದುಬಿಟ್ಟು 2,000 ರೂಪಾಯಿ ಇರುತ್ತೆ. ಕಂಪ್ಲೀಟ್ 30 ಲೈವ್ ಆನ್ಲೈನ್ ತರಗತಿಗಳಿರುತ್ತೆ, PDF ನೋಟ್ಸ್ ಇರುತ್ತೆ, 15 ಆನ್ಲೈನ್ ಟೆಸ್ಟ್ ಇರುತ್ತೆ ಮತ್ತು ಲೈವ್ ಕ್ಲಾಸ್ ಮಿಸ್ ಆದವ್ರಿಗೆ ರೆಕಾರ್ಡಿಂಗ್ ಕ್ಲಾಸ್ ಸಹಿತ ಇರುತ್ತೆ. ಇಲ್ಲಿರುವಂಥ ಒಂದು 15 ಚಾಪ್ಟರ್ಗಳನ್ನು ಕಂಪ್ಲೀಟಾಗಿ ಒಂದು ರಿವಿಷನ್ ಮಾಡ್ತೀವಿ. ಈಗಾಗಲೇ ಫಸ್ಟ್ ಬ್ಯಾಚಲ್ಲಿ ಮುಗಿದಿರುವಂಥ ಎಲ್ಲ ಕ್ಲಾಸ್ಗಳನ್ನು ಸಹಿತ ನೀವು ಇನ್ನೊಮ್ಮೆ ಕೇಳಬಹುದು. 25 ವೀಡಿಯೋಗಳು ಈಗಾಗಲೇ ಆ್ಯಪ್ನಲ್ಲಿ ಇರುವಂಥದ್ದು. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗ್ಬೋದು. ಇದು ನಮ್ಮ ಒಂದು ಟೀಚ್ಮೆಂಟ್ ಆ್ಯಪಲ್ಲಿ ಲೈವ್ ಕ್ಲಾಸ್ ಇರುತ್ತೆ. ಈಗಾಗಲೇ 336 ಜನ ಜಾಯಿನ್ ಆಗಿರುವಂಥದ್ದು ಮತ್ತು ಇದರ ಒಂದು ಸದುಪಯೋಗನ ನೀವು ಪಡ್ಕೋಬೇಕು. ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಒಂದು 9380850076 ಈ ನಂಬರ್ಗೆ ಕಾಲ್ ಮಾಡ್ಬೋದು. 3 ತಿಂಗಳ ಒಂದು ಕಂಪ್ಲೀಟ್, ಯಾಕಂದ್ರೆ ಇದು ಜುಲೈ ಮಂತು, ಆಗಸ್ಟ್ ಸೆಪ್ಟೆಂಬರಲ್ಲಿ ನಿಮಗೆ ಎಕ್ಸಾಮ್ ಬರುತ್ತೆ ಮತ್ತು ಫ್ರೀ ಮೆಂಟರ್ಶಿಪ್ ಇರುತ್ತೆ, ಡೌಟ್ ಕ್ಲಿಯರ್ ಸೆಷನ್ ಇರುತ್ತೆ, ಲೈವ್ ಕ್ಲಾಸಲ್ಲಿ ಡೌಟ್ ಇದ್ದರೆ ಕೇಳ್ಬೋದು ಮತ್ತು 15 ಲೈವ್ ಆನ್ಲೈನ್ ಟೆಸ್ಟ್ಗಳನ್ನು ನಿಮಗೆ ಒಂದು ಕೊಡ್ತೀವಿ. ಈಗ ನೋಡೋಣ ಮೊದಲ ಒಂದು ಕ್ವಶನ್ನು. ಹಿಂದುಳಿದ ವರ್ಗಗಳ ಒಂದು ಕಲ್ಯಾಣ ಇಲಾಖೆಯಿಂದ ಕಾನೂನು ಪದವೀಧರರಿಗೆ ನೀಡಲಾಗುವಂಥ ಒಂದು ಮಾಸಿಕ ಶಿಷ್ಯ ವೇತನ, ಇದು ತರಬೇತಿ ಯೋಜನೆಯಲ್ಲಿ ಬರುವಂಥ ಒಂದು ಕ್ವಶನ್ನು. ಎಷ್ಟು ಶಿಷ್ಯ ವೇತನವನ್ನು ಕೊಡ್ತಾರೆ? ಇದು ಪ್ರತಿ ಜಿಲ್ಲೆಗೆ 10 ಅಭ್ಯರ್ಥಿಗಳಿಗೆ ಮಾತ್ರ ಒಂದು ಕೊಡುವಂಥದ್ದು. ಅದು 4 ವರ್ಷಗಳ ಒಂದು ಅವಧಿಗೆ ಎಷ್ಟು ಕೊಡ್ತಾರೆ? 2,000, 4,000, 9,000 ಮತ್ತು 5,000. ಇದಕ್ಕೆ ಒಂದು ಸರಿಯಾದ ಉತ್ತರ ಬಂದುಬಿಟ್ಟು ಒಟ್ಟು 4,000 ರೂಪಾಯಿಗಳ ಒಂದು ಶಿಷ್ಯ ವೇತನವನ್ನು ಮಾಸಿಕವಾಗಿ ಒಂದು ಕಾನೂನು ಪದವಿಯನ್ನು ಮುಗಿಸಿ LLBಯನ್ನು ಮುಗಿಸಿ ರಿಜಿಸ್ಟ್ರೇಷನ್ ಮಾಡಿಸಿರುವಂಥವ್ರಿಗೆ ಪ್ರತಿ ಜಿಲ್ಲೆಗೆ 10 ಅಭ್ಯರ್ಥಿಗಳನ್ನ ಮಾತ್ರ ಆಯ್ಕೆ ಮಾಡುವಂಥದ್ದು. ಇನ್ನು ಎರಡನೇ ಪ್ರಶ್ನೆ ಬಂದುಬಿಟ್ಟು ಒಂದು ನೀವೆಲ್ಲ ಕೇಳ್ತೀರ, ದೇವರಾಜರ್ಸ್ ಹಿಂದುಳಿದ ವರ್ಗಗಳ ಒಂದು ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರದ ಹಾಸ್ಟೆಲ್ ಓದಿರ್ತೀರ, ಅವರ ಒಂದು ಜನ್ಮ ದಿನಾಚರಣೆನ ಯಾವಾಗ ಆಚರಣೆ ಮಾಡೋದು? ಇವೆಲ್ಲ ಒಂದು ಮೋಸ್ಟ್ ಲೈಕ್ಲಿ ಕ್ವಶನ್ಸು. ಸೆಕೆಂಡ್ ಪೇಪರಲ್ಲಿ ಬರುವಂಥವು ಆಗಸ್ಟ್ 5, ಆಗಸ್ಟ್ 10, ಆಗಸ್ಟ್ 15, ಆಗಸ್ಟ್ 20. ಯಾವ ದಿನವನ್ನು ದೇವರಾಜ ಅರಸವರ ಜನ್ಮ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ? ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಗಸ್ಟ್ 20 ಒಂದು ದೇವರಾಜ ಅರಸು ಜನ್ಮ ದಿನಾಚರಣೆ ಆಚರಣೆ ಮಾಡ್ತೀವಿ ಮತ್ತು 2015-16 ಜನ್ಮ ಶತಮಾನೋತ್ಸವವನ್ನು ಇತ್ತೀಚೆಗೆ ದೇವರಾಜ ಅರಸು ಅವರ ಒಂದು ಜನ್ಮ ಶತಮಾನೋತ್ಸವ 2015-16ನೇ ವರ್ಷವನ್ನು ಆಚರಣೆ ಮಾಡಿತು. ಇನ್ನು ಮುಂದಿನ ಒಂದು ಪ್ರಶ್ನೆ, ಹಿಂದುಳಿದ ವರ್ಗಗಳ ಒಂದು ಖಾಸಗಿ ಅನುದಾನಿತ ಅನಾಥಾಲಯಗಳ ವಿದ್ಯಾರ್ಥಿಗಳ ಮಾಸಿಕ ಭೋಜನ ವೆಚ್ಚದ ದರ ಎಷ್ಟು? ಯಾಕಂದರೆ ಇಲ್ಲಿ ಮೆಟ್ರಿಕ್ ಪೂರ್ವ ಹಾಸ್ಟೆಲ್ ನಡೆಸ್ತಾರೆ, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಿಂದ ಮೆಟ್ರಿಕ್ ನಂತರದ ನಡೆಸ್ತಾರೆ, ಆಮೇಲೆ ಅನುದಾನಿತ ಹಾಸ್ಟೆಲ್ಗಳಿರ್ತವೆ, ಖಾಸಗಿ ಅನುದಾನಿತ ಅನಾಥಾಲಯ ಇರ್ತವೆ, ಖಾಸಗಿ ಅನಾಥಾಲಯ ಇರ್ತವೆ, ಈ ರೀತಿ ಬೇರೆ ಬೇರೆ ಇರುತ್ತೆ. ಆದರೆ ಇತ್ತೀಚೆಗೆ ನಡೆದಂಥ ಒಂದು ಬಜೆಟಲ್ಲಿ ಒಂದು ಹೆಚ್ಚಳ ಮಾಡಿರುವಂಥದ್ದು ಮೆಟ್ರಿಕ್ ಪೂರ್ವ 1750 ಮಾಡಿರುವಂಥದ್ದು, ಆಮೇಲೆ ಮೆಟ್ರಿಕ್ ನಂತರ 1850 ಮಾಡಿರುವಂಥದ್ದು. ಇದರ ಜೊತೆಗೆ ಒಂದು ವಸತಿ ಸ್ಕೂಲ್ಗಳು, ಮೊರಾರ್ಜಿ ದೇಸಾಯಿ ವಸತಿ ಸ್ಕೂಲ್ಗಳಲ್ಲಿ ಮಾತ್ರ, ಈ ಮೂರಲ್ಲಿ ಮಾತ್ರ 1850 ವಸತಿ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮತ್ತು ಮೆಟ್ರಿಕ್ ನಂತರ 1850, ಮೆಟ್ರಿಕ್ ಪೂರ್ವ 1700, ಇವೆರಡನ್ನು ಮಾತ್ರ ಜಾಸ್ತಿ ಮಾಡಿರುವಂಥದ್ದು. ಉಳಿದಂಥ ಈ ಖಾಸಗಿ ಅನಾಥಾಲಯ ಆಗಿರ್ಬೋದು, ಅನುದಾನಿತ ಅನಾಥಾಲಯ, ಇಲ್ಲಿ ಯಾವುದೇ ರೀತಿ ಹೆಚ್ಚಳ ಆಗಿಲ್ಲ. ಇಲ್ಲಿ ಮಾಸಿಕ ಭೋಜನ ವೆಚ್ಚ ಎಷ್ಟಿದೆ ಅಂದಾಗ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು 950 ರೂಪಾಯಿ ಇರುತ್ತೆ. ಈ ರೀತಿ ನೀವು ಡಿಟೇಲಾಗಿ ಯಾವುದೇ ಒಂದು ಪ್ರಶ್ನೆ ಬಂದರೂ ಅದರ ಡಿಟೇಲಾಗಿ ನೀವು ನೋಡ್ಕೋಬೇಕಾಗತ್ತೆ. ಇನ್ನು ವೀರಶೈವ ಲಿಂಗಾಯತ ನಿಗಮದಿಂದ ಅನುಷ್ಠಾನಗೊಳಿಸುವಂಥ ಒಂದು ಭೋಜನಾಲಯ ಕೇಂದ್ರ, ಇದು ಒಂದು ಹೊಸ ಯೋಜನೆ.
ಭೋಜನಾಲಯ ಕೇಂದ್ರ. ಈ ಒಂದು ಭೋಜನಾಲಯ ಕೇಂದ್ರಕ್ಕೆ ಸಂಬಂಧಿಸಿದಂತೆ 2021ರಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು ಹೊಸ ಯೋಜನೆ ಇದು. ಈ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಯಾವುದು ಸರಿಯಾಗಿದೆ? ಘಟಕ ವೆಚ್ಚ 5 ಲಕ್ಷ ರೂಪಾಯಿ, ಅದರಲ್ಲಿ ಸಹಾಯಧನ ಬಂದುಬಿಟ್ಟು 40,000 ರೂಪಾಯಿ. ಮಹಿಳೆಯರಿಗೆ 33% ಮೀಸಲಾತಿ ಇರುತ್ತೆ. ಆಮೇಲೆ ಕನಿಷ್ಠ 20x30 ಒಂದು ಸೈಟನ್ನು ಹೊಂದಿರಬೇಕು, ನಿವೇಶನವನ್ನು ಹೊಂದಿರಬೇಕು. ಮೇಲಿನ ಎಲ್ಲವೂ ಸರಿಯಾಗಿದೆ. ಇದು ಲಿಂಗಾಯತ ಭೋಜನಾಲಯ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ಯೋಜನೆ. ಈ ಒಂದು ಹೇಳಿಕೆಯಲ್ಲಿ ಒಂದು ಕರೆಕ್ಟಾಗಿರುವಂಥದ್ದು 3 ಕರೆಕ್ಟ್ ಇವೆ. 5 ಲಕ್ಷ ಕೊಡ್ತಾರೆ, ಅದರಲ್ಲಿ 40,000 ಮಾತ್ರ ಸಹಾಯಧನ, ಉಳಿದಂಥ ಒಂದು ಹಣವನ್ನು ಕಟ್ಟಬೇಕು. ಅದರಲ್ಲಿ 33% ಮೀಸಲಾತಿ ಮಹಿಳೆಯರಿಗಿರುವಂಥದ್ದು, 20-30 ಸೈಟನ್ನು ಹೊಂದಿವೆ. ಇವೆಲ್ಲ ಕರೆಕ್ಟ್ ಇವೆ. ಅದರಿಂದ ಕರೆಕ್ಟ್ ಆನ್ಸರ್ ಆಪ್ಷನ್ 4, ಇದು ಕರೆಕ್ಟ್ ಆನ್ಸರ್. ಇದು ಬಿಟ್ಟರೆ ಇನ್ನು ನಿಮಗೆ ಮರಾಠಿ ಅಭಿವೃದ್ಧಿ ನಿಗಮದಲ್ಲಿ ಒಂದು ಮರಾಠ ಪೌಲ್ಟ್ರಿ ಹೋಟೆಲ್ ಅಂತ ಬರುತ್ತೆ. ಅದರ ಲಿಂಗಾಯತ ಅಭಿವೃದ್ಧಿಯಲ್ಲಿ ಲಿಂಗಾಯತ ಭೋಜನಾಲಯ ಕೇಂದ್ರ ಅಂತ ಬರುತ್ತೆ. ಇನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ಮಂಡಳಿ ರಚನೆ ಆದಂಥ ಒಂದು ವರ್ಷ. ಯಾವಾಗ ರಚನೆ ಆಗಿತ್ತು ಅಭಿವೃದ್ಧಿ ಮಂಡಳಿ? ಎಕ್ಸಾಮಲ್ಲಿ ಅಭಿವೃದ್ಧಿ ಮಂಡಳಿ ಕೇಳಬಹುದು ಅಥವಾ ಅಲೆಮಾರಿ ಅರೆ ಅಲೆಮಾರಿ ಕೋಶ ಕೇಳ್ಬೋದು. ಅಲೆಮಾರಿ ಅರೆ ಅಲೆಮಾರಿ ಕೋಶ ಸ್ಟಾರ್ಟ್ ಆಗಿರುವಂಥದ್ದು ಅದು 2007ರಲ್ಲಿ. ಅಭಿವೃದ್ಧಿ ಮಂಡಳಿ ಪ್ರಾರಂಭ ಆಗಿರುವಂಥದ್ದು ಅದು 2011ರಲ್ಲಿ. ಇನ್ನು ಅಲೆಮಾರಿ ಅರೆ ಅಲೆಮಾರಿ ಜನಾಂಗದವರಿಗೆ ವಸತಿ ಯೋಜನೆ ಅಡಿಯಲ್ಲಿ ನೀಡಲಾಗುವಂಥ ಒಂದು ಸಹಾಯಧನದ ಒಂದು ಮೊತ್ತ ಎಷ್ಟು? ಮನೆ ಕಟ್ಕೊಳ್ಳಿಕ್ಕೆ ಅರೆ ಅಲೆಮಾರಿ ಜನಾಂಗದವರು, ವಿಶೇಷವಾಗಿ ಗುಡ್ಡಗಾಡದಲ್ಲಿ ಇರುವಂಥವರು, ಇವರ ಒಂದು ಸಹಾಯಕ್ಕಾಗಿ ಸಾಕಷ್ಟು ಯೋಜನೆ ಇರುವಂಥದ್ದು. ಅದರಲ್ಲಿ ಆಶ್ರಮ ಶಾಲೆಗಳನ್ನ ಸಹಿತ ಕಾರ್ಯನಿರ್ವಹಿಸ್ತಿರುವಂಥ 4 ಆಶ್ರಮ ಶಾಲೆಗಳು ನಡೀತಾ ಇವೆ. ಇಲ್ಲಿ 1ರಿಂದ 5ನೇ ತರಗತಿಯವರೆಗೆ ಪ್ರಾಥಮಿಕ ಶಿಕ್ಷಣ ಕೊಡಲಿಕ್ಕೆ ಒಂದು ಆಶ್ರಮ ಶಾಲೆ ಕಾರ್ಯನಿರ್ವಹಿಸಿದ್ರು. ಇನ್ನು ವಸತಿ ಯೋಜನೆಯಲ್ಲಿ ಎಷ್ಟು ಸಹಾಯಧನ ನೀಡ್ತಾರೆ? 1.50 ಲಕ್ಷ, 1.20 ಲಕ್ಷ, 2 ಲಕ್ಷ, 2.5 ಲಕ್ಷ. ಇದಕ್ಕೆ ಒಂದು ಸರಿಯಾದಂಥ ಒಂದು ಉತ್ತರ ಬಂದುಬಿಟ್ಟು ಒಟ್ಟು 1.20 ಲಕ್ಷ. 1,20,000 ರೂಪಾಯಿಗಳ ಒಂದು ಸಹಾಯಧನ ವಸತಿ ಯೋಜನೆಗೆ ಒಂದು ನೀಡುವಂಥದ್ದು. ಇನ್ನು ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ, ಯಾಕಂದರೆ ಮೆಟ್ರಿಕ್ ನಂತರದಲ್ಲಿ ಪಠ್ಯಪುಸ್ತಕ ಲೇಖನ ಸಾಮಗ್ರಿ ಹಣ ಕೊಡಲ್ಲ. ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳಿಗೆ ನಿಗದಿಪಡಿಸಿರುವಂಥ ಒಂದು ವಾರ್ಷಿಕ ವೆಚ್ಚ ಎಷ್ಟು ಕೊಡ್ತಾರೆ ಎತ್ತಿಕೊಂಡಿರುವಂಥದ್ದು ಪ್ರಶ್ನೆ. ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅದು 400 ರೂಪಾಯಿ. ಮೆಟ್ರಿಕ್ ಪೂರ್ವದಲ್ಲಿ 400 ರೂಪಾಯಿನ ಕೊಡ್ತಾರೆ. ಮತ್ತು ಶೌರ್ಯದ ವೆಚ್ಚ 5 ಬಾರಿ ಮಾತ್ರ 60 ರೂಪಾಯಿ ಶೌರ್ಯದ ವೆಚ್ಚವನ್ನು ಕೊಡುವಂಥದ್ದು. ಲೇಖನ ಸಾಮಗ್ರಿಗೆ 400 ರೂಪಾಯಿ, ಶೌರ್ಯದ ವೆಚ್ಚ 60 ರೂಪಾಯಿ. ಇನ್ನು ದೇವರಾಜ್ ಅರಸ್ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಗಂಗಾ ಕಲ್ಯಾಣ್ ಯೋಜನೆಯ ಸಾಲ ಮರುಪಾವತಿ ಅವಧಿ. ಇಲ್ಲಿ ಬೆಂಗಳೂರು ಸುತ್ತಮುತ್ತಲಿರುವಂಥ ಒಂದು ಜಿಲ್ಲೆಗಳಿಗೆ 4,75,000 ರೂಪಾಯಿಗಳ ಕೊಡ್ತಾರೆ. ಇನ್ನು ಉಳಿದಂಥ ಜಿಲ್ಲೆಗಳಿಗೆ 3,75,000 ಕೊಡುವಂಥದ್ದು. ಇದರಲ್ಲಿ ಒಂದು 50,000 ರೂಪಾಯಿ ಸಾಲ ಇರುತ್ತೆ. ಆ ಸಾಲವನ್ನು 4ರ ಬಡ್ಡಿ ದರದಲ್ಲಿ ಕೊಡುವಂಥದ್ದು. ಅದನ್ನು ಮರುಪಾವತಿಯನ್ನು ನಾವು ಎಷ್ಟು ವರ್ಷಗಳಲ್ಲಿ ಮಾಡಬೇಕು ಅಂದರೆ ಕರೆಕ್ಟ್ ಆನ್ಸರು 3 ವರ್ಷ. 3 ವರ್ಷಗಳಲ್ಲಿ ಅದನ್ನು ಮರುಪಾವತಿ ನಾವು ಮಾಡಬೇಕಾಗುವಂಥದ್ದು. ಮತ್ತು ಇದರಲ್ಲಿ 75,000 ರೂಪಾಯಿನ ಹೆಸ್ಕಾಂ ಮತ್ತು ಮೆಸ್ಕಾಂಗಳಿಗೆ, ವಿದ್ಯುತ್ ಒದಗಿಸಿ ಪಂಪ್ಸೆಟ್ಟನ್ನು ಅಳವಡಿಸುವಂಥ ಮೆಸ್ಕಾಂಗಳಿಗೆ 75,000 ರೂಪಾಯಿಯನ್ನು ಕೊಡ್ತಾರೆ. ಮತ್ತು ಇದನ್ನು ಇತ್ತೀಚೆಗೆ ಒಂದು 2023ರಿಂದ DBT ಮೂಲಕ, ಮುಂಚೆ ಒಂದು ಬೋರ್ವೆಲನ್ನು ಹಾಕಿಸ್ಲಿಕ್ಕೆ ಟೆಂಡರನ್ನೆಲ್ಲ ಕರೀತಾ ಇದ್ದರು. ಈಗ ಅದೆಲ್ಲ ಟೆಂಡರೆಲ್ಲ ರದ್ದು ಮಾಡಿ ಇತ್ತೀಚೆಗೆ ಅದನ್ನು DBT ಮೂಲಕ ಫಲಾನುಭವಿಗಳ ಒಂದು ಖಾತೆಗೆ ನೇರವಾಗಿ ಹಣವನ್ನು ಒದಗಿಸುವಂಥದ್ದು. ಮತ್ತು ದೇವರಾಜ ಅರಸ್ ಹಿಂದುಳಿದ ಅಭಿವೃದ್ಧಿ ನಿಗಮದ ಗಂಗಾ ಕಲ್ಯಾಣ ಯೋಜನೆಗೆ ಮಾತ್ರ ಒಂದು ಫಲಾನುಭವಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ಅಧ್ಯಕ್ಷರು ಒಂದು ಅವರ ಒಂದು ಕ್ಷೇತ್ರ ವ್ಯಾಪ್ತಿಯ ಶಾಸಕರು MLA ಅವರಾಗಿರ್ತಾರೆ. ಇನ್ನು ಉಳಿದಂಥ ಒಂದು ಬೇರೆ ಬೇರೆ ನಿಗಮ ಬರುತ್ತಲ್ಲ ಅಲ್ಲಿ ಒಂದು
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಆಗಿರ್ತಾರೆ. ಇನ್ನು ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಡಿ ನೀಡುವಂಥ ಒಂದು ಸಾಲಕ್ಕೆ ವಿಧಿಸುವಂಥ ಒಂದು ವಾರ್ಷಿಕ ಬಡ್ಡಿ ದರ ಎಷ್ಟು? 2%, 3%, 4%, 5%. ಇಲ್ಲೇ ವಿಶೇಷವಾಗಿ ಎಷ್ಟು ಅಂತಂದ್ರೆ 2% ಬಡ್ಡಿ ದರದಲ್ಲಿ ಅರಿವು ಶೈಕ್ಷಣಿಕ ಸಾಲವನ್ನು ಒಂದು ನೀಡುವಂಥದ್ದು. ಅದು ಬಿಟ್ಟರೆ ಇನ್ನು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ವತಿಯಿಂದ ವಿದೇಶಿ ವ್ಯಾಸಂಗಕ್ಕೆ ಸಂಬಂಧಪಟ್ಟಂತೆ ವಿದೇಶದಲ್ಲಿ ಒಂದು ಉನ್ನತ ವ್ಯಾಸಂಗವನ್ನು ಕೈಗೊಳ್ಳುವಂಥ ಒಂದು ಅಭ್ಯರ್ಥಿಗಳಿಗೆ ನೀಡಲಾಗುವಂಥ ಶಿಷ್ಯ ವೇತನ, ಇತ್ತೀಚೆಗೆ ಇದನ್ನು ಪರಿಷ್ಕರಣೆ ಮಾಡಿರುವಂಥದ್ದು, ಅದಕ್ಕೆ ಈ ಕ್ವಶನ್ ಮಾಡಿರುವಂಥದ್ದು. 10 ಲಕ್ಷ, 20 ಲಕ್ಷ, 15 ಲಕ್ಷ, 5 ಲಕ್ಷ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು 20 ಲಕ್ಷ ರೂಪಾಯಿಗಳ ಒಂದು ವಿದೇಶಿ ವ್ಯಾಸಂಗವನ್ನು ಮಾಡ್ತಿರುವಂಥವ್ರಿಗೆ ಮತ್ತು ರ್ಯಾಂಕಿಂಗಲ್ಲಿ 500 ಇರಬೇಕು ಅಂಥ ವಿಶ್ವವಿದ್ಯಾಲಯವನ್ನೇ ಆಯ್ಕೆ ಮಾಡಿಕೊಳ್ಳುವಂಥದ್ದು. ಅಲ್ಲೇ ಶಿಷ್ಯ ವೇತನ 20 ಲಕ್ಷ ರೂಪಾಯಿ ಕೊಡುವಂಥದ್ದು. ಮತ್ತು ಇದಕ್ಕೆ ಮುಂಚೆ ಒಂದು ಬಡ್ಡಿ ಇರ್ತಿತ್ತು, ಅದನ್ನು ಈಗ ಇತ್ತೀಚೆಗೆ ಬಡ್ಡಿಯನ್ನು ಸಹಿತ ರದ್ದು ಪಡಿಸಿರುವಂಥದ್ದು. ಇದಿಷ್ಟು ಒಂದು ಈ ತಾಲೂಕು ಕಲ್ಯಾಣಾಧಿಕಾರಿಗೆ ಸಂಬಂಧಪಟ್ಟಂತೆ ಎಕ್ಸಾಮಲ್ಲಿ ಯಾವ ರೀತಿಯಾದಂಥ ಒಂದು ಪ್ರಶ್ನೆಗಳು ಬರುತ್ತೆ ಅನ್ನುವಂಥದ್ದು ನಿರ್ದಿಷ್ಟ ಪತ್ರಿಕೆಯಲ್ಲಿ ಮಾದರಿ ಪ್ರಶ್ನೋತ್ತರಗಳು. ಈ ಒಂದು ನಾಳೆಯಿಂದ ಆರಂಭ ಆಗಲಿರುವಂಥ ಒಂದು ಹೊಸ ಬ್ಯಾಚ್ ಕೋರ್ಸ್ಗೆ ನೀವೇನಾದರೂ ಜಾಯಿನ್ ಆಗಬೇಕಿದ್ರೆ ಇವೆಲ್ಲ ನೋಡಿ, ಈ ಎಲ್ಲ ಒಂದು ಸಿಲಾಬಸ್ ಸಂಬಂಧಪಟ್ಟ 15 ಚಾಪ್ಟರ್ ಸಿಲಾಬಸ್ ಸಂಬಂಧಪಟ್ಟಂತೆ ನಿಮಗೆ PDF ನೋಟ್ಸು ಕೊಡ್ತೀವಿ, ಟೆಸ್ಟ್ ಇರುತ್ತೆ, ಲೈವ್ ಕ್ಲಾಸು, ರೆಕಾರ್ಡಿಂಗ್ ಕ್ಲಾಸ್ ಎಲ್ಲ ಇರುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಒಂದು ಈ ಒಂದು ನಂಬರ್ಗೆ 9380850076 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಜಾಯಿನ್ ಆಗ್ಬೋದು. ಇಷ್ಟು ಇವತ್ತಿನ ಕ್ಲಾಸು. ಯಾರಿಗೆಲ್ಲ ಇಷ್ಟ ಆಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.